ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಮನು ಶಿವಶಂಕರಪ್ಪರು ನಿನ್ನೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟರು. ಏನಂತ? ಲಿಂಗಾಯತರು ಮತ್ತೆ ಒಕ್ಕಲಿಗರನ್ನ ಎದುರಾಕೊಂಡು ಹೆಂಗೆ ರಾಜ್ಯಭಾರ ಮಾಡ್ತಾರೆ, ಏನಾದ್ರು ಜಾತಿ ಗಣತಿ ಬಿಡುಗಡೆ ಮಾಡಿದ್ರೆ ಅಂತ ಹೇಳಿದ್ರು. ಈಗ ಅವರು ಸೀನಿಯರ್ ಇದ್ದಾರೆ, ಅವ್ರು ಹೇಳೋ ಮಾತುಗಳು ಸತ್ಯ ಇರ್ತದೆ, ಹಂಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಎಲ್ಲ ಸಮುದಾಯನೂ ಬೇಕು, ಯಾವುದೇ ಒಂದು ಸಮುದಾಯದಲ್ಲಿ ರಾಜಕೀಯ ಮಾಡೋಕ್ಕಾಗಲ್ಲ, ಎಲ್ಲ ಸಮುದಾಯನೂ ಬೇಕು. ಆದರೂ ಒಬ್ಬರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ಬರು ಸಮಾಜದ ಪರ ನಿಂತಿದ್ದಾರೆ, ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ. ಹಂಗಂತ ಒಂದೇ ಸಮುದಾಯ ನಾವು ರಾಜಕೀಯ ಮಾಡ್ತೀವಿ, ಒಂದೇ ಸಮುದಾಯ ಸರಿ ಅಂತ ಭಾಳಷ್ಟು ಸಮುದಾಯದೆಲ್ಲ ನ್ಯಾಯ ಆಗಿದೆ. ಇದರಲ್ಲಿ ನನಗೆ ಕೊಡ್ತೀನಿ, ಒಂದು 2-3 ದಿನ ಟೈಮ್ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಚರ್ಚೆ ಆದಮೇಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ನಮ್ಮ CLP ಕರೆದು ಚರ್ಚೆ ಮಾಡಿ ಆಗುಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡಬೇಕು. ನಿನ್ನೆ DK ಶಿವಕುಮಾರ್ ಒಕ್ಕಲಿಗರು ಎಲ್ಲ ಸಭೆ ಮಾಡಿದ್ದಾರೆ. ಅದ ಬಳಿಕ ರಾಜ್ಯಾಧ್ಯಕ್ಷ ಕೂಡ ಒಕ್ಕಲಿಗರ ರಾಜ್ಯಾಧ್ಯಕ್ಷ ಹೇಳಿರುವಂಥದ್ದು, ಏನಾದರೂ ಬಿಡುಗಡೆ ಮಾಡಿದರೆ ಸರ್ಕಾರವನ್ನೇ ಉರುಳಿಸ್ತೀವಿ ಅನ್ನೋ ಮಾತನ್ನು ಯಾರು ಮಾತಾಡಿದ್ರು? ರಾಜ್ಯಾಧ್ಯಕ್ಷ ನಾನು ಅದನ್ನು ನೋಡಿಲ್ಲ, ಉರುಳಿಸೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಎಲ್ಲರೂ ಉರುಳಿಸೋಕ್ಕಾಗಲ್ಲ, ಹಂಗೆಲ್ಲ ಉರುಳಿಸೋದಾಗಿದ್ದರೆ ಯಾವಾಗ ಏನಾದರೂ ಮಾಡ್ಕೋಬೋದು. ಶಾಮನು ಶಿವಶಂಕರಪ್ಪರು ನಿನ್ನೆ ಒಂದು ಖಡಕ್ ವಾರ್ನಿಂಗ್ ಕೊಟ್ಟರು. ಏನಂತ? ಲಿಂಗಾಯತರು ಮತ್ತೆ ಒಕ್ಕಲಿಗರನ್ನ ಎದುರಾಕೊಂಡು ಹೆಂಗೆ ರಾಜ್ಯಭಾರ ಮಾಡ್ತಾರೆ, ಏನಾದ್ರು ಜಾತಿ ಗಣತಿ ಬಿಡುಗಡೆ ಮಾಡಿದ್ರೆ ಅಂತ ಹೇಳಿದ್ರು. ಈಗ ಅವರು ಸೀನಿಯರ್ ಇದ್ದಾರೆ, ಅವ್ರು ಹೇಳೋ ಮಾತುಗಳು ಸತ್ಯ ಇರ್ತದೆ, ಹಂಗಂತ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಎಲ್ಲ ಸಮುದಾಯನೂ ಬೇಕು, ಯಾವುದೇ ಒಂದು ಸಮುದಾಯದಲ್ಲಿ ರಾಜಕೀಯ ಮಾಡೋಕ್ಕಾಗಲ್ಲ, ಎಲ್ಲ ಸಮುದಾಯನೂ ಬೇಕು. ಆದರೂ ಒಬ್ಬರು ಹಿರಿಯರು ಇವತ್ತು ಖಡಕ್ಕಾಗಿ ಒಬ್ಬರು ಸಮಾಜದ ಪರ ನಿಂತಿದ್ದಾರೆ, ನಾನು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ. ಹಂಗಂತ ಒಂದೇ ಸಮುದಾಯ ನಾವು ರಾಜಕೀಯ ಮಾಡ್ತೀವಿ, ಒಂದೇ ಸಮುದಾಯ ಸರಿ ಅಂತ ಭಾಳಷ್ಟು ಸಮುದಾಯದೆಲ್ಲ ನ್ಯಾಯ ಆಗಿದೆ. ಇದರಲ್ಲಿ ನನಗೆ ಕೊಡ್ತೀನಿ, ಒಂದು 2-3 ದಿನ ಟೈಮ್ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಚರ್ಚೆ ಆದಮೇಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ನಮ್ಮ CLP ಕರೆದು ಚರ್ಚೆ ಮಾಡಿ ಆಗುಗಳನ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಬಿಡುಗಡೆ ಮಾಡಬೇಕು. ನಿನ್ನೆ DK ಶಿವಕುಮಾರ್ ಒಕ್ಕಲಿಗರು ಎಲ್ಲ ಸಭೆ ಮಾಡಿದ್ದಾರೆ. ಅದ ಬಳಿಕ ರಾಜ್ಯಾಧ್ಯಕ್ಷ ಕೂಡ ಒಕ್ಕಲಿಗರ ರಾಜ್ಯಾಧ್ಯಕ್ಷ ಹೇಳಿರುವಂಥದ್ದು, ಏನಾದರೂ ಬಿಡುಗಡೆ ಮಾಡಿದರೆ ಸರ್ಕಾರವನ್ನೇ ಉರುಳಿಸ್ತೀವಿ ಅನ್ನೋ ಮಾತನ್ನು ಯಾರು ಮಾತಾಡಿದ್ರು? ರಾಜ್ಯಾಧ್ಯಕ್ಷ ನಾನು ಅದನ್ನು ನೋಡಿಲ್ಲ, ಉರುಳಿಸೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಎಲ್ಲರೂ ಉರುಳಿಸೋಕ್ಕಾಗಲ್ಲ, ಹಂಗೆಲ್ಲ ಉರುಳಿಸೋದಾಗಿದ್ದರೆ ಯಾವಾಗ ಏನಾದರೂ ಮಾಡ್ಕೋಬೋದು.